ಅದು ಸಾಮಾಜಿಕ ನಾಟಕ ಆಡ್ಕೊತ ಬಂದಿರೋದು. ಕುರುಕ್ಷೇತ್ರ ನಾಟಕ ಕರೂರು ಫಸ್ಟು ನಾಟಕನೇ ನನಗೆ ಕುರುಕ್ಷೇತ್ರ ಪೌರಾಣಿಕ. ಆವಾಗ ಅವರು ಕರೂರಲ್ಲಿ ಎಲ್ಲರೂ ನನಗೆ ಅಷ್ಟು ಅಭಿಮಾನ ಪಟ್ಟು, ನಾವು ಉಟ್ಟು ಬಟ್ಟೆ ಮೇಲೆ ಬಂದಂಥವ್ರು ನಾವು ಕಂಪ್ನಿಯಿಂದ. ಒಂದು ಏನು ಉಡೋದಕ್ಕೆ ಬಟ್ಟೆನೇ ಇದ್ದಿಲ್ಲ ಅಂಥ ಟೈಮ್ನಲ್ಲಿ ನಾವು ಹರಕು ಬಟ್ಟೆ ಉಟ್ಕೊಂಡು ಬಂದರೆ ಕರೂರವ್ರವರು ಸೀರೆಗಳು ಕೊಡಿಸೋದೇನು, ನಮ್ಮ ತಂದೆಯವರಿಗೆ ಪಂಜೆ ಅಂತೆ ಅದಂತೆ ಆ ಥರ ನಮ್ಮನ್ನು ನೋಡಿಕೊಂಡ್ರು ಕರೂರಲ್ಲಿ ಒಂದು ತಿಂಗಳು. ನಮ್ಮನ್ನು ಅನ್ನ ಬಟ್ಟೆಯಾಗಿ ಸಾಕಿದ್ರು ಪಾಪ. ಆನಂತರ ಮತ್ತೆ ನಾನು ಬಳ್ಳಾರಿಯಲ್ಲಿ ನಡೀತು ಕರೂರವ್ರದ್ದು ಪೌರಾಣಿಕ ನಾಟಕ ಕುರುಕ್ಷೇತ್ರ. ಅಲ್ಲಿ ನನಗೆ ಸುತ್ತ ನಾಟಕಗಳು ಹಂಗೆ ಹೇಮರೆಡ್ಡಿ ಮಲ್ಲಮ್ಮ, ರಕ್ತರಾತ್ರಿ ಅದೆಲ್ಲ ನಾಟಕಗಳು ಬುಕ್ ಆಗ್ಬಿಟ್ವು. ಇವರು ಎಳ್ಳಾರ್ತಿ ಚಾಮುಂಡಿ ಅಂತೆ ಚೆನ್ನಾಗಿ ಆಡ್ತಾರಂತೆ ಅಂತೇಳಿ ಮಧುರೆ ಮರಸ್ವಾಮಿ ಅವರು, ಆಮೇಲೆ ಸಿರಿಗೇರಿ ನಾಗನಗೌಡರು ಅವರು ಎಲ್ಲರೂ ಇದು ಮಾಡಿದರು. ಇಲ್ಲ, ಫಸ್ಟು ಸಾಮಾಜಿಕ ನಾಟಕ. ಫಸ್ಟು ನನ್ನ ಕಂಪ್ನಿಯಲ್ಲಿ ಸಾಮಾಜಿಕ ನಾಟಕ. ಆಶಾಲತಾ, ಆಮೇಲೆ ಗೌಡ್ರ ಗದ್ದಲ, ಅಣ್ಣ ತಂಗಿ, ಅತ್ತಿಗೆಗೆ ತಕ್ಕ ಮೈದ್ನ, ಕಂಪ್ನಿಯಲ್ಲಿ ಕೆಟ್ಟ ಮೇಲೆ ಬುದ್ಧಿ ಬಂತು. ಆ ಪಾತ್ರಗಳು ಮಾಡಿದ ಮೇಲೆ ನಾನು ಇಲ್ಲಿ ಅಮೆಚೂರಿಗೆ ಬಂದರೂ ಕೂಡ ಏಳಾರ್ತಿ ಬಂದ ಮೇಲೆ ನಾನು ರಾಯಚೂರು ಡಿಸ್ಟಿಕ್ಕು. ಇಲ್ಲ ಸರ್, ಇಲ್ಲ, ನಾನು ಫಸ್ಟು ಆಡಿದ್ದೆ ರಾಯಚೂರು, ಮಾನ್ವಿ ತಾಲೂಕು ರಾಯಚೂರು ಆ ಕಡೆ ಎಲ್ಲ ನಾನು ಫಸ್ಟ್ ನಾಟಕಗಳು. ನನ್ನ ಈ ಎಳ್ಳಾರ್ತಿ ಬಂದ ಮೇಲೆ ಈ ಕಡೆ ಭಾಗ ಬಂದಿದ್ದಂದರೆ ಬೂದಗುಪ್ಪ. ನಾನು ಈ ಕಡೆ ಭಾಗ ಕರೂರು ಆದಮೇಲೆ ಬೂದಗುಪ್ಪ ಗೌರಿಗೆದ್ದಳು ನಾಟಕ. ಆನಂತರ ಮತ್ತು ಆಶಾಲತಾ ಆ ಥರ ಎಲ್ಲ ಪಾತ್ರಗಳು ಮಾಡ್ತಾ ಬಂದ್ವಿ. ಇದರಲ್ಲಿ ನಾವು ಏನು ಪಾತ್ರ ಮಾಡಿದ್ರೆ ಆಗೇನು ಕೊಡ್ತಿದ್ರು, ಬರೀ 200 ರೂಪಾಯಿ. ನಾವು ರಾಯಚೂರು ಹತ್ರ ಹೋದರೂ 200, ನಾವು ಎಲ್ಲಿಗೆ ಹೋದರೂ 200